ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಹಾಗೆ ಸ್ಯಾಟರ್ಡೇ ಆಗಿರೋದ್ರಿಂದ ನಮ್ಮ ಅಣ್ಣ ಇವತ್ತು ಊರಿಗೆ ಬಂದಿದ್ದ. ಸೊ ಬರೋವಾಗ ಮನೆಗೆ ಸ್ವಲ್ಪ ರೇಷನ್ ಬೇಕಾಗಿದ್ದು, ಹಾಗಾಗಿ ತೊಗೊಬರೋಕ್ಕೆ ಹೇಳಿತ್ತು ಅಮ್ಮ. ಹಾಗಾಗಿ ಅವನು ಕೂಡ ರೇಷನ್ ತೊಗೊಂಬಂದ. ವಾರ ಪೂರ್ತಿ ಕೆಲಸ ಇರುತ್ತೆ, ಹಾಗೆ ಶನಿವಾರ ಮತ್ತು ಭಾನುವಾರ ಸ್ವಲ್ಪ ಫ್ರೀ ಇರುತ್ತೆ ಅಲ್ವಾ. ಹಾಗಾಗಿ ಈ ಟೈಮಲ್ಲಿ ಅವನಿಗೆ ನೆನಪಾಗದೆ ನಮ್ಮ ಊರು, ಹಾಗಾಗಿ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತೇಳಿ ವಾರಕ್ಕೊಂದ್ಸಲಿ ಇಲ್ಲ 15 ದಿನಕ್ಕೊಂದ್ಸಲಿ ಆದರೂ ಊರಿಗೆ ಬರ್ತಾನೆ ಇರ್ತಾನೆ. ಬೆಳಗ್ಗೆನೇ ಊರಿಗೆ ಬಂದಿದ್ದರಿಂದ ಕರೆಕ್ಟ್ ಟೈಮ್ಗೆ ತಿಂಡಿ ಟೈಮ್ಗೆ ಬಂದಿದ್ದ. ಹಾಗಾಗಿ ಅವನಿಗೋಸ್ಕರ ಬಿಸಿ ಬಿಸಿಯಾಗಿ ದೋಸೆನ ಮಾಡಿಕೊಟ್ಟೆ. ತಿನ್ನು, ಟೇಸ್ಟ್ ಹೆಂಗೈತೆ ಅಂತೇಳಿ. ತಿನ್ನಬೇಕಾ? ಮನೇಲಿ ಮಾಡಿರೋ ಗಿಣ್ಣ, ಪುರಿ ಗಿಣ್ಣ ಅಲ್ಲ. ಇದರಲ್ಲಿ ಆಳೆ ತಿನ್ಕೊಬಿಟ್ಟಿದ್ಯಾರ್ದ, ತಗೋ ಇದನ್ನೇ ಕೊಡ್ತೀನಿ. ಸ್ಪೂನ್ ಕೊಡೋಣ ಬೇಡ? ಟೇಸ್ಟ್ ಮಾಡಿ ಹೇಳಿ, ಪುರಿ ಗಿಣ್ಣ ಹೆಂಗೈತೆ? ಫಸ್ಟ್ ಟೈಮಾ? ಚೆನ್ನಾಯ್ತಾ ಗಿಣ್ಣ? ದೋಸೆ ಚಟ್ನಿ ಸುಮ್ಮನೆ ಚೆನ್ನಾಗಿದ್ರು ತಿನ್ಬೇಕು, ಚೆನ್ನಾಗಿಲ್ಲ ಅಂದ್ರೆ ತಿನ್ಬೇಕೀಗ. ಮತ್ತೆ ಇನ್ನೇನು ಸಮಾಚಾರ? ಮಾಡ್ತೀವಿ ಬೆಂಗಳೂರಿಗೆ ಬತ್ತೀಯಾ? ಹಳ್ಳಿ ಜನ, ಹಳ್ಳಿ ಜನ ಒಳ್ಳೆ ಜನ, ಮುಗ್ಧ ಜನ. ಕೊಡ್ಲು ಮಚ್ಚನೆ ತಾಳದ, ಬೆಂಗಳೂರು ಬಾಯಲ್ಲಿ ಮಾತಾಡ್ತಾರೆ ಅಷ್ಟೇ, ಇಲ್ಲಿ ಕೈಯಲ್ಲೇ ಮಾತಾಡ್ತಾರೆ. ಕೊಡ್ಲು ಮಚ್ಚ ಕೈಗೆ ಬರ್ತವೆ. ತಿಂಡಿ ತಿನ್ನಲ್ವಾ ಚಿನ್ನೆ? ಹಾಂ, ನೀನು ತಿನ್ನಲ್ವಾ? ನೀವು ಅಮ್ಮ ಏನು ಮಾಡ್ತೈತೆ? ಮಾಡು, ಇಸ್ಕೊ ತಿನ್ನು. ತಿನ್ನು ತಿನ್ನು ಫಸ್ಟ್ ಇದನ್ನ ಅಳಿಕೋಣ ಇಬ್ರು ತಿನ್ನಲ್ಲ ಬಾ. ಚಕ್ಕುಲಿ ಬರ್ತೀನಿ, ಚಕ್ಕುಲಿ ತಿನ್ನು ತಗ. ತಿನ್ನು. ಇಲ್ಲ, ಇದು ತಿನ್ನು. ಮಾಡು. ತಿನ್ನಲ್ಲ ಬಿಡು. ಏನು ಚೂರು 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 ಬೇಡ ಅಂದರೆ ಬೇಡ ಅಷ್ಟೇ. ಹಿಂಗೆ ಇಟ್ಕೊಂಡು ಹಿಂಗೆ ಎತ್ಕೊಡ್ಬೇಕಿತ್ತು, ನಿಂಗೆ ಹಿಂಗೆ ಹಿಂಗೆ ಇಟ್ಕೊಂಬಿಟ್ಟು ಹಿಂಗೆ. ಹಾಗೆ ಬರೋವಾಗ್ಲೇ ಚಿಕನ್ ಎಲ್ಲ ತಂದಿದ್ದ. ಸೊ ಹಾಗಾಗಿ ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಒಗ್ಗರಣೆಗೆಲ್ಲ ಹಾಕ್ತಾಯಿದ್ದೆ. ಸೊ ಒಂದು ಬಾಯ್ಲರ್ ಕೋಳಿ, ಹಾಗೆ ಇನ್ನೊಂದು ಮೊಟ್ಟೆ ಕೋಳಿ ತಂದಿದ್ದ. ಹಾಗಾಗಿ ಮೊಟ್ಟೆ ಕೋಳಿಲಿ ಸಾಂಬಾರು ಮಾಡ್ಕೊಂಡ್ವಿ, ಚೆನ್ನಾಗುತ್ತೆ ಅಂತೇಳಿ. ಸೊ ನಾವು ಅಪ್ಪಾಜಿ ತೋಟದ ಹತ್ರ ಹೋಗಬೇಕು, ಬೇಗ ಊಟ ಕೊಡಿ ಅಂತ ಕೇಳಿದ್ರು. ಹಾಗಾಗಿ ಅವ್ರಿಗೆ ಫಸ್ಟು ಊಟ ಹಾಕ್ಕೊಟ್ವಿ. ಅಮ್ಮ ಇನ್ನು ಮುದ್ದೆ ಕಟ್ತಾಯಿದ್ರು. ಹಾಗೆ ಕಬಾಬ್ಗೂ ಕೂಡ ಕಲಸಿಕ್ಕಿದ್ದೆ. ಸೊಸಿಗೆ ಕಟ್ ಬಂದಿದ್ದೀವಿ. ಅನ್ನ ಹಾಕನಪ್ಪಾಜಿ. ಯಾಕೆ ಯಾಕಮ್ಮ ಪ್ರೀತಮ್ಮ ಅಂತಾನೆ, ಪ್ರೀತಮ್ಮ ಪ್ರೀತಿ ಚಿಕ್ಕಿ ಅಂತಾನೆ. ಒಂದೊಂದೆಲ್ಲ ಕರೆಯೋದು.
ಅಪ್ಪಾಜಿ ಹೊಲ್ದ ಹತ್ರ ಹೋಗಿದ್ದರಿಂದ ಅವ್ರಿಗೆ ಫಸ್ಟ್ ಊಟ ಕೊಟ್ಬಿಟ್ಟು ಆಮೇಲೆ ನಾವೆಲ್ಲ ಜೊತೆಲಿ ಕೂತ್ಕೊಂಡು ಈ ರೀತಿ ಊಟ ಮಾಡಿದ್ವಿ. ನಮ್ಮ ಮನೇಲಂತೂ ಯಾವಾಗಲೂ ಈ ರೀತಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದೇ ಜಾಸ್ತಿ. ಸೊ ಹಾಗಾಗಿ ಮಧ್ಯಾಹ್ನ ಊಟಕ್ಕೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಅಪ್ಪಾಜಿ ಮಾತ್ರ ಹೊಲ್ದ ಹತ್ರ ಕೆಲಸ ಇತ್ತು, ಇವತ್ತು ಎಳ್ನೀರು ಕೆಡಿಸ್ತಾ ಇದ್ರು. ಸೊ ಹಾಗಾಗಿ ಅವ್ರು ಬೇಗ ಹೋದರು, ಇಲ್ಲಾಂದರೆ ಜೊತೆಲಿ ಕೂತ್ಕೊಂಡು ಊಟ ಮಾಡೋರು. ಸೊ ಊಟ ಎಲ್ಲ ಮುಗಿಸ್ಕೊಂಡ್ವಿ. ನಮ್ಮಣ್ಣ ಬಂದಿದ್ದರಿಂದ ಹೊಲ್ದ ಹತ್ರ ಹೋಗೋಣ, ಜೋಳ ನೋಡಬೇಕು ಅಂತೇಳಿ ಕರ್ಕೊಂಡೋದ. ಹಾಗಾಗಿ ಅವನ ಜೊತೆ ಹೊಲ್ದ ಹತ್ರ ಹೋಗ್ತಾ ಇದ್ದೀವಿ. ಇವತ್ತಂತೂ ಬೆಳಗಿನ ವಾತಾವರಣ ಚೆನ್ನಾಗಿತ್ತು, ಹಾಗೆ ಸ್ವಲ್ಪ ಬಿಸಿಲು ಚೆನ್ನಾಗಿ ಬಂದಿತ್ತು. ಹಾಗಾಗಿ ನಾವು ಆರಾಮಾಗಿ ಹೊಲ್ದ ಹತ್ರ ಹೋಗಿ ಜೋಳ ಎಲ್ಲ ನೋಡಿಕೊಂಡು ಬರೋದಕ್ಕೆ ಇವತ್ತೊಂಥರ ಈಸಿ ಅನಿಸ್ತು. ಡೈಲಿ ಕಂಟಿನ್ಯೂಸ್ ಆಗಿ ಒಂದು 4 ದಿವಸದಿಂದ ಮಳೆ ಬರ್ತಾನೆ ಇತ್ತು. ಸೊ ಇವತ್ತು ಪರವಾಗಿಲ್ಲ ಅಂತ ಅನ್ನಿಸ್ತು ನಮಗೆ. ಚಪ್ಪಲಿ ತರಬಾರ್ದಾ? ಹಾಕ್ಸ್ಕೊ ಬಂದೇ ಇಲ್ಲ ನೋಡು. ಹೈ ಕಾಲು ಸೋಮಿರು ಮಣ್ಣು ತುಳಿಬೇಕು, ಕಲ್ಲು ತುಳಿಬೇಕು. ಸಣ್ಣ ಕಾಲು ಅದು ಪುಟ್ಟು ಕಾಲು ಕೀಳ್ತಾನ. ಬರವ ಬೇಡ ಇಲ್ಲಿ ಬಾ ಇಲ್ಲಿ ಕಂದ. ಹಾಗೆಯೇ ನಮ್ಮ ಹೊಲದ ಬೇಲಿ ಮೇಲೆ ಬೆಳೆದಿರೋ ಅಂಥ ತೊಂಡೆಕಾಯಿ, ಸಿಹಿ ತೊಂಡೆಕಾಯಿ. ಸೊ ತುಂಬ ಬಿಟ್ಟಿತ್ತು, ಹಾಗಾಗಿ ಕಿತ್ಕೊಂಡು ಹೋಗೋಣ, ಪಲ್ಯ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಬಿಡಿಸ್ಕೊತಾ ಇದ್ದೆ. ಬೇಲಿ ಮೇಲೆ ಹರಡ್ಕೊಂಡು ಬೆಳೆದಿದ್ದರಿಂದ ನನಗೆ ಅಷ್ಟು ಎಟುಕ್ತಿರ್ಲಿಲ್ಲ, ಕೈಗೆ ಎಟ್ಕೋ ಅಷ್ಟು ಕಿತ್ಕೊಂಡು ಬಂದೆ. ಯಾವ ಕುರಿ ಮರಿ ಗುದ್ಗಿದತ್ತವೆ, ಹೆಂಗೆ ಹಿಂಗೆ ನೋಡ್ತವೆ. ಅಮ್ಮ ಅಮ್ಮ ಏನು ಗುದ್ದುತ್ತವೆ, ಹೆಂಗ್ ತಡಮ್ಮ ಗುದ್ದಲ್ವಾ? ತಡಮ್ಮ, ಎಂತದ ಇದು? ನಿಮಗೋಸ್ಕರ ಗಿಫ್ಟು. ಏನು ಮಾಡಕ್ ತಂದ್ರಪ್ಪ? ಇಷ್ಟು ಸಿಕ್ಕಿದ್ದು ನಾಳಮ್ಮ. ಹಿಡ್ಕ ಸರಿ, ಎಳ್ನೀರ್ ತರಕ್ ಹೋಯ್ತು ತಾತ. ಕುತ್ಕ, ಎಳ್ನೀರ್ ತರಕ್ ಹೋಯ್ತೆ. ಹುಡುಗ ಕಿತ್ಕೊಡ ಕಿತ್ತೇ ಕೊಡ್ಲಿಲ್ಲ ಅಮ್ಮ. ಅದು ಮೇಲವೆ ತಡಿಯಮ್ಮ, ಮುಳ್ಳಾವಲ್ಲಿ ಎಳ್ನೀರ್ ತರಕ್ ಹೋಯ್ತಿ. ಅಮ್ಮ ಸಖತ್ ಬಿಸ್ಲಿ ಕಣಮ್ಮ. ಎಳ್ನೀರು ನಾವು ಕೊಟ್ಟಿದ್ವಿ, ಊಟ ಮಾಡಿದ್ದಾರೆ. ಇದೇನು ಹಿಂಗ್ ಮಾಡ್ಕೊಂಡಿದ್ಯಾ? ಏನಮ್ಮ ಏನಮ್ಮ ಸುಮ್ಮನೆ ಕುಡಿ, ಏ ಕಬ್ಬು ಜ್ಯೂಸ್ ಕುಡಿ. ಏ ಬಂದು ಹೆಂಗ ಬಾ ಕೆಳಗೆ ಹೋಗೋಣ. ಪ್ರೀತಿ ಎಂತ ಮುಳ್ಳಿದು? ಹೋಗಿ ಮುಳ್ಳು ಚುಚ್ಕೊಂಬಿಟ್ಟ. ಅಯ್ಯೋ ಇಷ್ಟ ಹಾಳಾಗಿಯದ. ಇದ್ರೊಳಗೆ ಹೊಲ್ದೊಳಗೆ ಕೂತ್ಕೋಬೇಕು. ಕೆಳಗೆ ಕುಡ್ಲಿಟ್ಬಿಟ್ಟು ಕೂತ್ಕೊಂಡಿದ್ಯಾ? ಹೊಂಗೆಕಾಯಿ ಅಲ್ಲ ಅದು, ಹೊಂಗೆಕಾಯಿ ಅಲ್ಲ, ತೊಂಡೆಕಾಯಿ. ತೊಂಡೆಕಾಯಿ. ಏನು ಹೇಳು? ಏನದು ಗುಂಡು? ಏನದು? ಏನಮ್ಮ? ತೊಂಡೆಕಾಯಿ ಎಮ್ಮೆ. ಎಲ್ಲ ಕಾಲಿನ ಎಳ್ನೀರು ಕೊಟ್ಬಿಟ್ರೆ ಎಷ್ಟು ಇವಾಗಿರೋದು ರೇಟು? ರೈತರಿಗೆ ಕಚ್ಚು ಎಷ್ಟು? 25? ಕಚ್ಚು ತಿಂತಾನೆ ಬಿಡು ಅವನು. ಎಷ್ಟಿರೋದು ರೇಟು? 35 ರೂಪಾಯಿ. ಇಲ್ಲೇ 35? ರೈತರಿಂದನೇ
ಹಂಗಾರೆ ಅಲ್ಲಿಗೆ ಅದೇ 60 ರೂಪಾಯಿ ಮಾರ್ತಾರೆ. 60. 60, 70, 80. ಹ್ಞೂ. ಅದು ದಪ್ಪದ್ರ ಮೇಲೆ ಡಿಪೆಂಡು. ನೀನೊಂದು ಎಳ್ನೀರು ಇಲ್ಲಿಂದ ಒಂದು ಲೋಡ್ ತಗೊಂಡೋಗು ಭಾನುವಾರದಷ್ಟು. ದಾಂಡೋಗಲ್ಲಿ ವಿಡಿಯೋ ಸ್ಕೂಲಿಗೆ ಇಕ್ಕೇತೀನಿ. ಹಾಂ ಇಕ್ಕೊಂಡು ಮಾಡು. 20 ರೂಪಾಯಿ ಅಂದ್ರೆ ಅಲ್ಲ, 30 ರೂಪಾಯಿ ಅಂದ್ರೆ ಸಾಕು, ಬಾಚ್ಕೆತಾರೆ. ಬೇಡ, ಎಷ್ಟು 50 ರೂಪಾಯಿ ಮಾರ್ಬೋದು. ಯಾಕೆ ನಮ್ಮವೇನು ದಪ್ಪಾಗಿಲ್ವಾ? ಮೊಬೈಲ್ ಕಂಡು ಅಲ್ಲ, ಎಲ್ಲ ಕಡೆ 80 ರೂಪಾಯಿಗೆ ಕೊಡ್ತಿರ್ತಾರೆ ಅನ್ಕೋ. ನೀನು 60, 70 ಇಟ್ಟು ಸಾಕು, ಬೇಗ ಖಾಲಿ ಆಯ್ತವೆ. ಸಾಕ್ಪಾರ ಒಂದೇಯ ಏ ಗುಂಡು ಬುಲ್ ಬೇಕಾ? ಹೆಂಗೆ ಕೊಚ್ಚೋದು? ಹೆಂಗೆಲ್ಲ ಕೊಚ್ಚೋದು? ಹಿಂಗೆ ಹಿಂಗೆ ಕೊಚ್ಚೋದು ತಿನ್ನಿ. ಬೊಂಬ್ಳು ಅದು ಮಾಮ ಅಂತ ತಗೊಂಡು ನೋಡಲ್ಲಿ ಹಿಂದೆ ಮಾಮ ತಗೊಂಡು ತಗೊಬಂದು 2 ತಗೊಂಡು ನೋಡು. ಸಂಜೆ ಆಯಿತು. ನಮ್ಮ ಅಣ್ಣ ಅಂತ ಬೆಂಗಳೂರಲ್ಲಿರೋದ್ರಿಂದ ಪ್ರತಿಯೊಂದಕ್ಕೂ ದುಡ್ಡು ಕೊಟ್ಟೇ ತಗೋಬೇಕು. ಹಾಗಾಗಿ ಒಂದೊಂದು ಸಲ ಏನನ್ಸುತ್ತೆ ಅಂದರೆ ಎಳ್ನೀರು ತೊಗೊಂಡು ಕುಡಿಬೇಕು ಅಂತ ಅನಿಸಿದ್ರು ಕೂಡ ಇಷ್ಟೊಂದು ದುಡ್ಡು ಕೊಟ್ಟು ಕುಡಿಬೇಕಲ್ಲ ಅಂತ ಅನಿಸ್ತಿರುತ್ತೆ, ಹೊಟ್ಟೆ ಉರಿತಿರುತ್ತೆ. ಸೊ ಹಾಗಾಗಿ ಊರ ಕಡೆ ಬಂದಾಗ ಅವ್ನಿಗೆ ಎಷ್ಟು ತೃಪ್ತಿ ಆಗುತ್ತೋ ಅಷ್ಟು ಕುಡಿದ್ಬಿಡ್ತಾನೆ. ಬೇಡ ಅಂತ ತಿನ್ನು ನೀನು. ಅವನಿಗೆ ಜೀವ ಬೇಕು ಅವನಿಗೀಗ. ತಡಿಯೋ, ಎಳ್ನೀರು ಕೊಡ್ತೀನಿ. ಇರಕಂದ ಕೊಚ್ತಾವನೆ. ಆ ಕಡೆಗೆ ತಿರ್ಕೊಂಡು ಕೊಚ್ಚು, ಕಣ್ಗಿಣ್ಣೆ ಹೊಡೆದ ನೋಡ್ದ. ನಾನು ಬೆಳ್ಳಿಗೆ ಹಾಕೊಂಡಿದ್ದೆ ಈಗ. ಅಮ್ಮಣ್ಣನೂ ಇಲ್ಲ ಗುಮ್ಮಣ್ಣನೂ ಇಲ್ಲ. ಕುಡಿಯೋ ಎಳ್ನೀರು. ಹುಲ್ಲು ಐತೆ ನೋಡು ಅದ್ರೊಳಗೆ, ಬಾಕ್ಸ್ ಒಳಗೆ. ಬಿಡನಾ? ತಡಿ, ಫಸ್ಟ್ ನೀರು ಕುಡಿ, ಆಮೇಲೆ ಬಂಬಲ. ಅದ್ರೊಳಗೆ ಹುಲ್ಲು ಐತೆ. ಏನು ಹಾಕೋಲ್ಲ ಬಿಡವ ಅದು. ಅವನಿಗೇನು ಕಾಣಂಗಿಲ್ಲ, ತೆಗಿಯ ತಕೊಂಬಿಡಲ್ಲ ಅವನು. ಏನು ತಿಂತಿಲ್ಲ ನನಗೆ. ಕಣ್ಸಲ್ಲಿ ಹೊರ್ಕೊಂಡಲ್ಲಿ ಹುಲ್ಲು. ವಾತು ಕುಡಿ. ಗಂಟೆ ಅದು. ಚೆನ್ನಾಗಿ ಕುಡಿ. ಹಂಗೆ ಕೊಟ್ಟರೆ ಕುಡಿತಿರ್ಲಿಲ್ವಾ? ಯಾರಿಗೆ? ಯಾರಿಗದು? ನಾನು ಕುಡಿತೀನಿ ಬಿಡು. ಜಾಸ್ತಿ ಹಾಕ್ತೀನಿ ಎಳ್ನೀರು. ಏನು ಉಂಟು ಕಂಬಾಕ್ ಅಮ್ಮ ತಿಕ್ಲಿಕ್ಕೆ ಬತ್ತೈತಿ. ಬಾಯ್ ನೋಡಿ ಹೆಂಗೆ ಮಾಡ್ಕೊಂಡು ತಿಂತಾವ. ಕಳ್ಳ ಬಿಡು ಮದ ಕೊಡ್ತೀವಿ. ಅಯ್ಯಪ್ಪ ಪಿಕ್ಲಿಕ್ಕೆ ಬಾಯಿ ಕೈ ಎಲ್ಲ ಮಾಡ್ಕೊತು. ಮನೆ ತಣ್ಣಗೆ ಹಚ್ಕಟ್ಟಾಗಿ ಜಂಬಿ ಬಾಬು ಇವ್ನು ನೋಡಿ ಮಕ್ಕ ಹೆಂಗೆ ಮಾಡ್ಕೊತಾವ. ಅಯ್ಯೋ ಗೊತ್ತಾನೆ ಇಲ್ಲ, ಅದು ನಮ್ಮ ಸ್ಟೈಲ್ ಹೊಡೆದು ಬರೋದದು. ಹೊಡಿ ಹಂಗೆ ಕೊಡಲಿ ನಾನು ನೋಡ್ಕೊ. ಅದು ಹಂಗೆ ನಾಟ್ಕೊಳ್ಳುತ್ತಪ್ಪ. ಕೊಡಪ್ಪದ್ದು ನೋಡಲ್ಲಿ ಎತ್ತು ಮುಂದೆ ಹೊಡಿತೈತಿ. ನಾನು ಹಿಂಗೆ ಹೊಡೆಯೋದು ಯಾವತ್ತು. ಎಡವಾಟ ನೋಡ, ಹಂಗೆ ಹೊಡೆದು ಬರೋದು ನನಗೆ. ನೀನು ಹೆಂಗೆ ಹೊಡಿತೀಯ? ನಾನು ಹೆಂಗೆ ಹೊಡಿತೀನಿ ನೋಡ್ತಾ ಇರ್ತೀಯ. ಇಟ್ಕೊಡ್ಬೋದು ಚೆನ್ನಾಗಿ. ನಾವು ತೋಟಕ್ಕೆ ಹೋಗೋ ಮುಂಚೆ ಅಪ್ಪಾಜಿ ಬೆಳಗ್ಗೆನೇ ಬಂದು ಎಳ್ನೀರನ್ನೆಲ್ಲ ಕೆಡವಿಸ್ಬಿಟ್ಟು ಮಾರೋರಿಗೆ ಕೊಟ್ಟಿದ್ದರು. ಈ ಬೇಸಿಗೆಗಾಲದಿಂದ ಎಳ್ನೀರಿಗೆ ತುಂಬ ಬೆಲೆ ಇದೆ, ಹಾಗಾಗಿ ರೇಟ್ ಇರೋದ್ರಿಂದ ಎಳ್ನೀರನ್ನೇ ಕೆಡವಿಸಿದ್ರು. ಈ ಸಲ ಕಾಯಿನ ಕೆಡವ್ಸೋಕೆ ಹೋಗಿಲ್ಲ. ಹಾಗೆ ನಾವು ತೋಟಕ್ಕೆ ಹೋದ್ಮೇಲಂತೂ ನಮಗಂತೂ ಎಳ್ನೀರು ಮಿಸ್ಸೇ ಮಾಡಲ್ಲ, ಕುಡಿತಾ ಇರ್ತೀವಿ.
ಹಾಗೆ ನನ್ನ ಮಗ ಅಂತೂ ಎಳ್ನೀರಿಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟವನೆ. ಸೊ ಅವನೇ ಕೇಳ್ತಿರ್ತಾನೆ ಎಳ್ನೀರು ಕೊಡು ಅಂತ ಹೇಳಿ. ಸೊ ಅವ್ನು ಕೇಳಿದಾಗೆಲ್ಲ ಕರ್ಕೊಬಂದು ಈ ರೀತಿ ಅವನಿಗೆ ಎಳ್ನೀರು ಕುಡಿಸ್ಕೊಂಡು ಕರ್ಕೊಂಡು ಹೋಗ್ತೀವಿ. ಇಲ್ಲಾಂದರೆ ನಮ್ಮ ಅಪ್ಪಾಜಿನೇ ತೊಗೊಬಂದು ಅವನಿಗೆ ಎಳ್ನೀರು ಕುಡಿಸ್ತಾ ಇರ್ತಾರೆ ಅವಾಗವಾಗ. ಸೊ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದೆ ಅವನಿಗೆ ಎಳ್ನೀರು. ಚೆನ್ನಾಗಿ ಕುಡಿತಾನೆ, ಒಂದು ಎಳ್ನೀರ್ವರೆಗೂ ಕುಡಿತಿರ್ತಾನೆ. ಹಾಗೆಯೇ ಬೆಳಿಗ್ಗೆ ಚೆನ್ನಾಗಿತ್ತು ವಾತಾವರಣ, ಮಧ್ಯಾಹ್ನದ ಮೇಲಂತೂ ಫುಲ್ ಮೋಡ ಆಗಿಬಿಡ್ತು, ಮಳೆ ಬರೋ ಥರ. ಹಾಗಾಗಿ ಬೇಗ ಮನೆಗೆ ಹೋಗಬೇಕು ಅಂತ ಹೇಳಿ ಎಳ್ನೀರನ್ನ ಕುಡ್ಕೊಂಡು ಮನೆಗೆ ಹೊರಡ್ತೀವಿ. ಏಯ್ ಭಾಗ್ಯಜ್ಜಿ ನಂಗೆ ಕೊಡು ಭಾಗ್ಯಜ್ಜಿ ಅಂತ ಅವನು. ಇನ್ನೇನು ಅವ್ರ ಕೆಲಸ ಇದು ಹೆಂಗೆ ಫ್ರಂಟಿಗೆ ಮಾಡೋದು ವಿಡಿಯೋನ ಕೊಡ್ತಾ ಇರ್ಬೇಕಳಿ ಮೇಲೆ ಬರಕ್ಕಲ್ವಾ? ಒಡೆಯೋದು ಮಾಡಿ ಈಗ. ನಾನು ಹೋಗಲ್ಲ, ನಾನು ಹೋಗಲ್ಲ. ನೀನು ಯಾಕೆ ಮಕ್ಕ ಹಂಗೆ ಮಾಡ್ಕೊತೀಯ? ನೋಡಲ್ಲಿ ಹೆಂಗೆ ಮಾಡ್ತೀನಿ. ಮುಗಿಸಿ ಬರೋದಾರ ನೀನು ಬೋರ್ಲೆ ಬೇಡ ಹೋಗಿ. ಹೇಗೆ ಗುಡುಕ್ತಾ ಇದ್ಕೊಂಬಾರೆ. ತಿಂತೀನಿ. ಕಾಯಿ ಹಿಡ್ಕೊಳ್ಳಿ. ನೀನು ಮುಂದೆ ಕುತ್ಕೊಳಕ್ಕಾಗಲ್ಲ, ಹಿಂದೆ ಉಂಡು. ಇಲ್ಲಿ ಕುತ್ಕೊಳ್ಳೋಣ ಬಾ. ಇರು ಕಣ, ಇರು, ಸ್ಟಾರ್ಟ್ ಮಾಡಲಿ. ಮುಂದೆ ಕಾಯ್ಕೊಂಡವನಲ್ಲ, ನೀನು ಹೆಂಗೆ ಕೊಂಡಿಸ್ಕೋತಾನೆ? ಸ್ಟಾರ್ಟ್ ಮಾಡೋಕೆ 1 ಗಂಟೆ ಮಾಡ್ತಾನಪ್ಪ. ಸಂಜೆ ಹತ್ರ ಆಯಿತು ಅಂತ ಹೇಳಿ ಮನೆಗೆ ಹೊರಟ್ವಿ. ಹಾಗೆ ಎಳ್ನೀರು ಕೆಡಿಸಿದ್ರಲ್ವ, ಮನೆಗೆ ಸ್ವಲ್ಪ ಕಾಯಿ ಬೇಕಾಗಿತ್ತು. ಹಾಗಾಗಿ ಕಾಯಿನೂ ಮನೆಗೆ ಬೇಕಾಗಿರೋ ಅಷ್ಟು ಕಾಯಿನ ಕೆಡವಿ ಇಟ್ಟಿದ್ರು. ಸೊ ಅದನ್ನು ಮೂಟೆಗೆ ಹಾಕ್ಕೊಂಡು ತೊಗೊಂಬಂದ್ವಿ. ಹಾಗೆ ಮನೆಗೆ ಬಂದಮೇಲೆ ನಮ್ಮ ಹಸಿಂದು ಮೂಗು ದಾರ ಎಲ್ಲ ಕಟ್ಟಾಗಿತ್ತು ಹಳೇದು. ಹಾಗಾಗಿ ಹೊಸ ಮೂಗು ದಾರ ಹಾಕ್ತಾಯಿದ್ದಾನೆ. ಸೊ ಅವು ಮೂಗು ದಾರ ಹಾಕಿಲ್ಲ ಅಂದರೆ ಹಿಡಿಯೋದು ತುಂಬ ಕಷ್ಟ. ಹಾಗಾಗಿ ಹಸುಗೆ ಮೂಗು ದಾರ ಹಾಕ್ತಾಯಿದ್ದಾನೆ. ಆರಿಸಿದೀನಿ ಕಣಮ್ಮ, ಅದು ತಾಳಮ್ಮ, ಆರಿಸಿರೋದು ಬಿಟ್ಬಿಟ್ಟು ಇತ್ತದೆಯಲ್ಲಮ್ಮ. ಅದನ್ನ ಕೊಡೆ ನಂಗೂ ಕಾಫಿ ಕೊಡು. ಚೆನ್ನಾಯ್ತಾ ಗುಂಡ? ಸೂಪರ್ ಸೂಪರು. ಮತ್ತು ಕಿತ್ಕೊಂಡ್ರೆ ನೀ ಸಿಗಲ್ಲ ಆಮೇಲೆ. ಹೆಂಗಾದ್ಲು ನೋಡಿ ಈಗ ಮಿಂತ ಕೂತಾಳೆ, ಮಿರಿ ಮಿರಿ ಮಿರಿ. ಕಾಫಿ ಬೇಡ, 1 ಲೋಟ ಹಾಲು ಇಕ್ಕಿದ್ದೀನಿ, ಬೆಲ್ಲ ಹಾಕಿ ಕೊಡ, ಅವನೇ ಕುಡಿತಾನೇನು. 1 ಲೋಟ ಕುಡ್ದವನು. ಹಾಗೆ ಸಂಜೆ ಹಾಲು ಕರೆದು ಎಲ್ರಿಗೂ ಕಾಫಿ ಹಾಲು ಎಲ್ಲ ಕಾಯಿಸ್ಕೊಟ್ಟು ಕುಡಿದು ಇವತ್ತಿನ ಡೇನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಬಾಯ್.